ಎಸ್ ಆಲ್ರೆಡಿ ಎಸ್ ಡಿ ಎ ಕಟ್ ಆಫ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ಇನ್ನೂ ಯಾರು ನೋಡಿಲ್ವೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡೋಕ್ಕೆ ಸಾಧ್ಯವಾಗಬೇಕು. ಸೊ ಇವಾಗ ಎಫ್ ಡಿ ಎ ಕಟ್ ಆಫನ್ನು ನೋಡ್ತಾ ಹೋಗೋಣ. ಸೊ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಡಿ. ಎಫ್ ಡಿ ಎ ಎಸ್ ಡಿ ಎ ಆಲ್ರೆಡಿ ಮಾಡಿದ್ದೀನಿ. ಮತ್ತು ಇವಾಗ ನಿಮ್ಮದೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತಂದರೆ ಈ ಸ್ಕೋರ್ ಲಿಸ್ಟ್ ಎಲ್ಲ ಆಧಾರಿತದ ಮೇಲೆ ಸ್ಕೋರ್ ಲಿಸ್ಟ್ ಎಲ್ಲ ಬಂದಿದೆಯಲ್ಲ ಎಫ್ ಡಿ ಎದು, ಅದ್ರ ಮೇಲೇ ನಿಮ್ಮ ಕಟ್ ಆಫನ್ನು ಹೇಳ್ತಾ ಇರೋದು ಇವಾಗ. ಸೊ ನೋಡ್ತಾ ಹೋಗಿ ಯಾರ್ಯಾರ್ದು ಎಷ್ಟೆಷ್ಟಾಗಿದೆ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವ ರೀತಿ ಬರೀಬೇಕು ಗೊತ್ತಾ? ಕೆಳಗಡೆ ನಮ್ಮದು ಕ್ಯಾಟಗರಿ ಒಂದಿದೆ. ನಮ್ಮದು ಪರ್ಸೆಂಟೇಜ್ ಎಷ್ಟಂತಂದರೆ ನಮ್ಮದು ಪರ್ಸೆಂಟೇಜ್ 120 ಆಮೇಲೆ ರಿಸರ್ವೇಷನ್ ಏನಿದೆ ಅದನ್ನು ಹಾಕಿ. ಸೊ ಇದರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತದೆ. ನಿಮ್ಮ ಒಂದು ಆಸ್ಪಿರೆಂಟ್ಸ್ಗಳಿಗೂ ಎಲ್ಲ ಕೂಡ ಹೆಲ್ಪ್ ಆಗ್ತದೆ. ಇಷ್ಟಿದ್ದಾರೆ, ಇವ್ರು ಇಷ್ಟಿದ್ದಾರೆ, ಗರ್ಲ್ಸ್ ಎಷ್ಟು, ಬಾಯ್ಸ್ ಎಷ್ಟು ಅಂತೇಳಿ ಅವರು ಕೂಡ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಮತ್ತು ಇವಾಗ ನೋಡ್ತಾ ಹೋಗೋಣ ಕಟ್ ಆಫು. ನೋಡಿ ಆಲ್ರೆಡಿ ಇದು ಕ್ಯಾಟಗರಿ ವೈಸ್ನು ಮಾಡಿದ್ದೀನಿ. ಸೊ ಮತ್ತೆ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಯಾವುದಂತಂದರೆ ಯಾವುದು ಆಧರಿಸಿ ಅಂತಂದರೆ ಸ್ಕೋರ್ ಕಾರ್ಡ್ ಬಂದಿದೆ ನಿಮ್ಮದು. ಓಕೆ, ಸ್ಕೋರ್ ಕಾರ್ಡ್ ಬಂದಿದೆ. ಆ ವಿಡಿಯೋನೂ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ನೋಡ್ತಾ ಹೋಗಿ. ನಿಮಗೇನಾದ್ರು ಲಿಂಕ್ ಸಿಕ್ಕಿಲ್ಲ ಅಂದರೆ ಆ ಸ್ಕೋರ್ ಕಾರ್ಡ್ದು ಆ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ ಸಿಗುತ್ತೆ. ನೋಡಿ ಕ್ಯಾಟಗರಿ ವೈಸ್ ಸೇಫ್ ಸ್ಕೋರ್ ರೇಂಜ್. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರ್ದು ಸ್ಕೋರ್ ಕಾರ್ಡಲ್ಲಿ ನೇಮ್ ಬಂದಿಲ್ಲ, ಯಾರ್ಯಾರು ನೇಮ್ ಬಂದಿಲ್ಲ ಅಂತಂದರೆ ಸೊ ಅವರು ನೆನ್ಪಿಟ್ಕೊಳ್ಳಿ, ಅವ್ರದ್ದು 70% ಕೆಳಗಡೆ ಆಗಿರ್ತದೆ. ಅವ್ರದ್ದು 70 ಮಾರ್ಕ್ಸ್ ಬಂದಿರಲ್ಲ ಎರಡೂ ಪೇಪರ್ ಕೂಡಿ. ಹಾಗಾಗಿ ಆ ನೇಮ್ ಲಿಸ್ಟಲ್ಲಿ, ಸ್ಕೋರ್ ಕಾರ್ಡ್ ಲಿಸ್ಟಲ್ಲಿ ಅವ್ರದ್ದು ನೇಮ್ ಇರೋದಿಲ್ಲ, ಇದು ನೆನಪಿರಲಿ. ಓಕೆ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ 35% ತೊಗೊಂಡಿರಬೇಕು ಅಂದಾಗ ಮಾತ್ರ ನಿಮ್ಮದು ನೇಮು, ಹೆಸರು ಅಲ್ಲಿರ್ತದೆ ಸ್ಕೋರ್ ಕಾರ್ಡಲ್ಲಿ. ಇವಾಗ ಜನರಲ್ ಮೆರಿಟ್ದವ್ರು ನೋಡ್ತಾ ಹೋಗೋಣ. ಜನರಲ್ ಮೆರಿಟ್ದವರು ಅಂತ ಬಂದಾಗ ಜಿ ಎಮ್ದು ಆಲ್ರೆಡಿ ಮಾಡಿದ್ದಾರೆ. ಎಷ್ಟು ಅಂತಂದರೆ 140+ ಮಾಡಿದ್ದಾರೆ. ಸ್ಕೋರ್ ಕಾರ್ಡಲ್ಲಿ ನೋಡ್ಬೋದು ನೀವೆಲ್ಲ, 140+ ಮಾಡಿದ್ದಾರೆ. ಹಾಗಿದ್ರೆ ಇವ್ರಿಗೆ ಎಷ್ಟು ನಿಲ್ಬೋದು? ಜಿ ಎಮ್ ಅವ್ರಿಗೆ ಎಷ್ಟು ನಿಲ್ತದೆ ಅಂತಂದರೆ 135+ ಜಿ ಎಮ್ ಅವ್ರಿಗೆ. ಅದೇ ಗರ್ಲ್ಸ್ ಇತ್ತಪ್ಪ ಅಂತಂದರೆ 133 to 34+ ಜಿ ಎಮ್ ವುಮೆನ್ಸ್ ಅವ್ರಿಗೆ. ಒ ಬಿ ಸಿ 2B ಅವ್ರಿಗೆ ಎಷ್ಟು ನಿಲ್ತದೆ? OBC 2B ಅವರಿಗೆ ಬಂದುಬಿಟ್ಟು 128+. ಯಾಕಂದರೆ ತುಂಬ ಜನ 28 ಮಾಡಿದ್ದಾರೆ. ಮತ್ತು 3A ಅವರಿಗೆ ಎಷ್ಟು ನಿಲ್ತದೆ? 3A ಅವರಿಗೆ 129+. 3B ಅವರಿಗೆ ಎಷ್ಟು ನಿಲ್ತದೆ? 3B ಅವರಿಗೆ ಬಂದುಬಿಟ್ಟು 130+. SC ಅವ್ರಿಗೆ ಎಷ್ಟು ನಿಲ್ತದೆ? ಸೊ SC ಅವ್ರಿಗೆ ಎಷ್ಟು ನಿಲ್ತದೆ ಅಂತಂದರೆ ಅವರಿಗೆ ಬಂದುಬಿಟ್ಟು 125+. ST ಅವರಿಗೆ ಎಷ್ಟು ನಿಲ್ತದೆ? SC ಅವ್ರಿಗೆ 122+. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಎಷ್ಟು ನಿಲ್ತದೆ? ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಎಷ್ಟು ನಿಲ್ತದೆಪ್ಪ ಅಂತಂದರೆ ಅದು 99ರಿಂದ 110 ರೇಂಜಲ್ಲಿ ಇರ್ತದೆ. ಇನ್ನು ಪಿ ಡಬ್ಲ್ಯೂ ಡಿ ಅವರಿಗೆ ಬಂದಾಗ ಇವ್ರಿಗೂ ಕೂಡ ಎಷ್ಟಿರ್ತದೆ ಅಂತಂದರೆ 105ರಿಂದ 115 ರೇಂಜಲ್ಲಿ ಇರ್ತದೆ. ಇನ್ನು ಕ್ಯಾಟಗರಿ ಒನ್ ಅವರಿಗೆ ಎಷ್ಟು ನಿಲ್ತದೆ? ತುಂಬ ಜನ ನನಗೆ ಬ್ಲೇಮ್ ಮಾಡ್ತಿದ್ರಿ, ತುಂಬ ಜನ ನೆಗೆಟಿವ್ ಅಂತೆಲ್ಲ ಸುಮ್ಮನೆ ಕಮೆಂಟ್ ಮಾಡ್ತೀರಿ. ಅಂತಂದರೆ
ಏನು ಕ್ಯಾಟಗರಿ 1 ಯಾರಿಗೂ ಕಾಣ್ತಿಲ್ವ ನಿಮಗೆ ಅಂತ ಕೇಳ್ತಿದ್ರಿ. ಸೊ ಹಾಗಾಗಿ ಕ್ಯಾಟಗರಿ 1 ತೊಗೊಂಡೆ. ಯಾರೂ ಆಲ್ಮೋಸ್ಟ್ ಇದ್ರ ಬಗ್ಗೆ ಮಾಡಲ್ಲ, ಹೇಳ್ತಿದ್ದೀನಿ ನಿಮಗೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ನೋಡಿ, ಕ್ಯಾಟಗರಿ 1 ಒಂದು ಬಂದುಬಿಟ್ರೆ ಅದೆಷ್ಟು ನಿಲ್ತದೆ ಅಂದರೆ ಮಿನಿಮಮ್ 120 ಪ್ಲಸ್ನೇ ನಿಲ್ತದೆ ಕ್ಯಾಟಗರಿ 1. ಓಕೆ. ಮತ್ತು ಗರ್ಲ್ಸ್ ಅವ್ರಿಗೆ ಎಲ್ಲನೂ ಹೇಳ್ಬಿಡ್ತೀನಿ, ಮತ್ತು ಆಮೇಲೆ ಕಮೆಂಟ್ ಮಾಡ್ತೀರಾ ಅದು ಹೇಳಿಲ್ಲ ಇದು ಹೇಳಿಲ್ಲ ಅಂತೇಳಿ. ಹಾಗಾಗಿ ಮತ್ತೇನಾದ್ರು ಇತ್ತಂದರೆ ನೋ ಪ್ರಾಬ್ಲಮ್, ಕಮೆಂಟ್ ಮಾಡಿ. ಸೊ ನಾವು ಕೆಲವೊಂದಿಷ್ಟು ಬಿಟ್ಟಿರ್ತೀವಿ, ಬಟ್ ಯಾವ್ದು ನೀವು ಕಮೆಂಟ್ ಮಾಡಿದಾಗಲೇ ನಮ್ಗೆ ಗೊತ್ತಾಯಿತು ಸೊ ಇದನ್ನ ಬಿಟ್ಟಿದ್ದೀವಂತ. ಹಾಗಾಗಿ ತೊಗೊಂಡು ಇವಾಗ ನೆಕ್ಸ್ಟ್ ಇನ್ನೊಬ್ಬರು ಮಾಡಿದ್ದಾರೆ ಪಿ ಡಿ ಪಿ ಅದು ಕೂಡ ಹೇಳೋಣ ಅಂತ. ನೋಡಿ, ಪಿ ಡಿ ಪಿ ಅವ್ರಿಗೆ ತುಂಬ ಅಂದರೆ ತುಂಬ ಕಮ್ಮಿ ನಿಲ್ತದೆ. ಯಾಕಂದರೆ ರಿಸರ್ವೇಷನಲ್ಲಿ ತುಂಬ ಕಮ್ಮಿ ಕಾಂಪಿಟೇಷನ್ ಯಾವುದಕ್ಕೆ ಇರ್ತದೆ ಅಂದರೆ ಪಿ ಡಿ ಪಿ ಅವ್ರಿಗೆ ಇರ್ತದೆ. ಪಿ ಡಿ ಪಿ ಅಂದರೆ ಏನು ಹೇಳ್ತೀವಿ, ಯೋಜನಾ ನಿರಾಶ್ರಿತರು. ಅವ್ರಿಗೆ ಎಷ್ಟು ನಿಲ್ತದೆ ಅಂತಂದರೆ ಮಿನಿಮಮ್ ಇಲ್ಲಪ್ಪ ಅಂತಂದರು 110ರಿಂದ 120, 120 ಹೋಗಲ್ಲ, ಬಟ್ 118 ಈ ರೇಂಜಲ್ಲಿ ಅವ್ರದ್ದು ಸೆಲೆಕ್ಷನ್ ಆಗ್ತದೆ. ಓಕೆ. ಇನ್ನು ಕ್ಯಾಟಗರಿ 1 ಅವ್ರಿಗೆ ಎಷ್ಟು ನಿಲ್ತದೆ? ಕ್ಯಾಟಗರಿ 1 ಅವರಿಗೆ ಬಂದಾಗ ಹೇಳಿದ್ದೀನಲ್ಲ ನಿಮಗೆ, ಕ್ಯಾಟಗರಿ 1 120 ಪ್ಲಸ್. ಓಕೆ. ಮತ್ತು ಗರ್ಲ್ಸ್ ಅವ್ರಿಗೆ ಎಷ್ಟು ನಿಲ್ತದೆ? ಇದೇ ಕ್ಯಾಟಗರಿಯಲ್ಲಿ ಈಗ ಗರ್ಲ್ಸ್ ಅವರು ಕೇಳ್ತಿದ್ರಿ. ಗರ್ಲ್ಸ್ ಅವ್ರು ಏನು ಅಂತಂದರೆ ಇವೇನು ಹೇಳಿದ್ನಲ್ಲ ಎಷ್ಟೋ ತನಕ ಹೇಳಿದ್ರಾಗ ಎಲ್ಲರದ್ದು ಕೂಡ ಗರ್ಲ್ಸ್ ಇರ್ತೀರ, ಎಲ್ಲ ಕ್ಯಾಟಗರಿಯವರು ಕೂಡ ಗರ್ಲ್ಸ್ ಅವರು ಇರ್ತೀರ. ಪ್ಲಸ್ ಅದರ ಜೊತೆ ರಿಸರ್ವೇಷನು ಇರ್ತದೆ ನಿಮ್ಮದು. ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್ಲು, ಪಿ ಡಿ ಪಿ ಮತ್ತು PWD ಎಲ್ಲ ಇರ್ತದೆ ನಿಮ್ಮದು. ಸೊ ಹಾಗಾಗಿ ನಿಮ್ದು ಎಷ್ಟು ನಿಲ್ತದೆ ಅಂತ ಹೇಳ್ತಾ ಹೋಗ್ತೀನಿ. ಇವಾಗ ಗಮನ ಕೊಟ್ಟು ನೋಡಿ. ನಿಮ್ದು ಎಷ್ಟು ಅಂತಂದರೆ ಇವಾಗ ಏನು ಹೇಳಿದ್ನಲ್ಲ, ಇದರಲ್ಲಿ ನೀವು ಮೈನಸ್ ಎಷ್ಟು ಮಾಡ್ಕೋಬೇಕಂದ್ರೆ 5ರಿಂದ 8 ಮಾರ್ಕ್ಸನ್ನು ನೀವು ಮೈನಸ್ ಮಾಡ್ಕೋಬೇಕಾಗ್ತದೆ. ಓಕೆ. ಅಷ್ಟು ಮಾರ್ಕ್ಸ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಕೊಟಾಪು ನಿಲ್ಲುವಂಥ ಚಾನ್ಸಸ್ ಇದೆ ಇಷ್ಟರಲ್ಲಿ. ಮತ್ತು ಆಮೇಲೆ ನಿಮ್ದೇನಾದರೂ ಪ್ಲಸ್ ರಿಸರ್ವೇಷನು ಇತ್ತಂದರೆ ಒಂದು ಪ್ಲಸ್ ಆ್ಯಡನ್ನು ಮಾಡ್ಕೊಳ್ಳಿ, ಪ್ಲಸ್ ಆ್ಯಡ್ ಮೈನಸ್ ಮಾಡ್ಕೊಳ್ಳಿ. ಇದನ್ನು ಆ್ಯಡ್ ಮೈನಸ್ ಮಾಡ್ಕೊಳ್ಳಿ ಅಂದರೆ ಎಷ್ಟಾಯಿತು? 10 ಮಾರ್ಕ್ಸ್ ನೀವು ಮೈನಸ್ ಮಾಡ್ಬೋದು. ಇವಾಗ ಹೇಳಿದ್ರಲ್ಲಿ 10 ಮಾರ್ಕ್ಸ್ ಕೂಡ ನೀವು ಮೈನಸ್ ಮಾಡ್ಬೋದು ಗರ್ಲ್ಸ್ ಅವ್ರಿಗೆ. ಓಕೆ. ಮತ್ತು ತುಂಬ ಜನ ಕಮೆಂಟು ಮಾಡಿದಿರಿ. ಸೊ ಹಾಗಾಗಿ ಕಮೆಂಟ್ ಮಾಡಿದಿರಿ ಗರ್ಲ್ಸ್ ಕಮೆಂಟ್ ಮಾಡಿದರೆ ಏನಂತಂದರೆ ನಂದು 110 ಆಗಿದೆ, ನಂದು 120 ಆಗಿದೆ, ನಂದು 130ವರೆಗೂ ಆಗಿದೆ ಅಂಥೇಳಿ. ಸೊ ಗರ್ಲ್ಸ್ ಅವ್ರು ಇದು ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ನೋಡ್ತಾ ಹೋಗಿ ಗರ್ಲ್ಸ್ ಅವರು ಕೂಡ ಎಷ್ಟು ಹುಷಾರಾಗಿದ್ದಾರೆ, ಗರ್ಲ್ಸ್ ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅವ್ರದ್ದು ಸೆಲೆಕ್ಷನ್ ಲಿಸ್ಟು ಸೊ ಬಾಯ್ಸ್ಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅವರು, ಥಿಂಕ್ ಮಾಡಿ. ಹಾಗಾಗಿ ಅವ್ರದ್ದು 5ರಿಂದ 8 ಮಾರ್ಕ್ಸಲ್ಲಿ ವೇರಿಯೇಷನ್ ಆಗ್ತದೆ. ಬಟ್ ಅವರು ಇಷ್ಟೊಂದು ತೊಗೊಂಡಿದ್ದಾರೆ. ಯಾರ್ಯಾರೆಲ್ಲ ಗರ್ಲ್ಸು ಒಂದು ಹೇಳ್ತೀನಿ ನೋಡಿ ಅಂದಾಜು ನಿಮಗೆ. ಗರ್ಲ್ಸ್ ಯಾರ್ಯಾರೆಲ್ಲ 120 ಮೇಲೆ ಮಾಡಿದಿರಲ್ಲ, ಫುಲ್ ಸೇಫ್ ಸ್ಕೋರ್. ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ ಅಂದಂಗೆ. ಓಕೆ. ಮತ್ತು ತುಂಬ ಜನ ಇರ್ತೀರಿ, ಸೊ ಕಮೆಂಟ್ ಮಾಡಿ, ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ. ಓಕೆ. ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು. ಎಲ್ಲರಿಗೂ ಕೂಡ ಧನ್ಯವಾದ. ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕನ್ನು ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.